ಸ್ಯಾಂಕ್ಷನ್ ಆಗಿದ್ದಕ್ಕೂ ಟ್ರಾನ್ಸ್ಫಾರ್ಮರ್ಸ್ ಇದಾವೆ ಸರ್. ಈಗ ಇದೆ ಸರ್. ನಾನೇ ಹೇಳಿದ್ದು ಒಂದು ಟ್ರಾನ್ಸ್ಫಾರ್ಮರ್ ಕೊಡೋಕ್ಕಾಗಿಲ್ಲ ಸರ್. ಈಗ 2 ವರ್ಷ ಆಯ್ತು. ತಾವು ಹೇಳಿದ್ದು ಸರ್. ಇಲ್ಲೇ ಏನು ಇಲ್ಲ ಅಂತ ಇಲ್ಲಿ ಹೇಳ್ತೀಯ. ಅಲ್ಲಿ ಫೋನ್ ಮಾಡಿ ಹೇಳಿಲ್ಲ ಸರ್, ನಮ್ಮಲ್ಲಿ ಇಲ್ಲ, ನಾನು ಕೊಡ್ತಿದ್ದೀನಿ, ನೋಡ್ತೀನಿ. ಇಲ್ಲ ಸರ್, 9 ಟ್ರಾನ್ಸ್ಫಾರ್ಮರ್ ಸ್ಯಾಂಕ್ಷನ್ ತೊಗೊಂಡಿವಿ ಸರ್. ಕೊಟ್ಟೆ ಏನೇನು ಕತೆ? ಇಲ್ಲ ಸರ್, 9 ಟ್ರಾನ್ಸ್ಫಾರ್ಮರ್ ಸ್ಯಾಂಕ್ಷನ್ ತೊಗೊಂಡಿವಿ ಸರ್. ಅದು ಇಶ್ಯೂ ಮಾಡ್ತಾ ಇದ್ದೀವಿ ಸರ್. ಎಷ್ಟಾಗ್ಯಾವ? SNTC 9 ಸ್ಯಾಂಕ್ಷನ್ ತೊಗೊಂಡಿವಿ ಸರ್. ಅದು ಒಟ್ಟು ಎಷ್ಟು ಬೇಕಾಗ್ಯಾವ? ಒಟ್ಟು 25 ಟ್ರಾನ್ಸ್ಫಾರ್ಮರ್ ಬೇಕಾಗಿತ್ತು ಸರ್. ಅದು ಅದರಲ್ಲಿ 9 ಸ್ಯಾಂಕ್ಷನ್ ಆದ್ವಿ ಸರ್. ಅದು ಬರೀ 9. ಹೌದು ಸರ್. ಉಳಿದು ಮತ್ತೆ ಎಕ್ಸನ್ ಬಜೆಟ್ ರಿಕ್ವೆಷನ್ ಕೊಟ್ಟಿದ್ದೀವಿ ಸರ್. ಹೇಳಿದ್ದೆ ಒಂದು 25. ಹೌದು ಸರ್. 25ರಲ್ಲಿ 9 ಸ್ಯಾಂಕ್ಷನ್ ಮಾಡ್ಕೊಂಡಿವಿ ಸರ್. ಅದು ಎನ್ಹಾನ್ಸ್ಮೆಂಟ್ ಟ್ರಾನ್ಸ್ಫಾರ್ಮರ್ಸ್ 10 ಐತ್ರಿ ಸರ್. ಅದು ಅದರಲ್ಲಿ 6 ಟ್ರಾನ್ಸ್ಫಾರ್ಮರ್ಸ್ ಟ್ರಾನ್ಸ್ಫರ್ ನಾನು ಮಾಡ್ಕೊಂಡು ಹೇಳ್ತೀನಿ, ಹೋಗಿ ಚೇರ್ಮನ್ಗೆ ಹೋಗಿ ಬಿಟ್ಟವ್ರು ನಾಳೆ ನಾಡ್ದು ಸರಿ ಸರ್. ಎಷ್ಟು ಬೇಕೋ ಅಷ್ಟು ನೀವು ಹೋಗಿ ಸುತ್ಕೊಂಡು ಬಾ. ಸರಿ ಸರ್. ನಾನು ಹೇಳ್ತೀನಿ, ಕೊಡ್ತಾರೆ. ಸರಿ ಸರ್. ಇನ್ನೊಂದು ನೀನು ಏನಾರ ಸುಳ್ಳು ಹೇಳ್ಕೊಂಡು ಅಡ್ಡಾಡಿದ್ದೀವಿ ನಡೆಯೋದಿಲ್ಲ. ಸರಿ ಬರೀ ಹೇಳಿರ್ತಲ್ಲ, ಇಲ್ಲ 2 ವರ್ಷ ಆಯ್ತು ಕೊಟ್ಟಿಲ್ಲ. 2 ವರ್ಷ ಆಯ್ತು ನಾನು ಹೇಳತ್ತೀನಿ. ಈ ಸ್ಯಾಂಕ್ಷನ್ ತೊಗೊಂಡು ಸರ್ ತಾವು ನೀನು ನನಗೆ ಪ್ರತಿ ತಿಂಗಳು FTC ಡಿಮಾಂಡ್ ಅದಾವು, ಎಷ್ಟು ಬಂದಾವು, ಎಷ್ಟು ಕೊಟ್ಟಿದ್ದಾನು ರಿಪೋರ್ಟ್ ಪ್ರತಿ ತಿಂಗಳು ಕೊಡು. ಪ್ರತಿ ವೀಕ್ಲಿ ಕೊಡ್ಬೇಕು ನೀನು. ಸರಿ ಸರ್. ಕೊಡ್ತೀವಿ ಸರ್. ಪ್ರಯಾರಿಟಿ ಮೇಲೆ ಕೊಡ್ಬೇಕಲ್ಲ, ಎಷ್ಟು ಸಲ ಹೇಳ್ಬೇಕು ನಾನು? ಇಲ್ಲಿ ಕೊಟ್ಟಿದ್ದೀವಿ ಸರ್. ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀವಿ ಸರ್. ಕೊಡ್ತೀವಿ ಸರ್. ಆಲ್ರೆಡಿ ಅವಾರ್ಡ್ ಇಶ್ಯೂ ಮಾಡ್ಕೊಂಡಿದ್ದೀವಿ ಸರ್ ಕೆಲಸಕ್ಕೆ ಸರ್. ಅದು ಟೋಟಲ್ ಒಬ್ಬರು ಕಾಂಟ್ರಾಕ್ಟಿಗೆ ಅವಾರ್ಡ್ ಇಶ್ಯೂ ಮಾಡ್ಕೊಂಡು ಕೆಲಸ ಮಂಡೆಯಿಂದ ಸ್ಟಾರ್ಟ್ ಮಾಡ್ಕೊತೀವಿ ಸರ್. ನನಗೆ ಪ್ರತಿ ವಾರ ಬಂದು ನಾನು ಭೇಟಿಯಾಗಿ FTCದ ಡಿಮಾಂಡ್ ಹೆಸರು, ಸರ್, ಊರು, ಸರ್, ಎಟ್ರದು, ಸರ್, ಯಾವಾಗ ಬಂದಿದೆ, ಯಾವಾಗ ಕೊಡಬೇಕು, ಏನು ತೊಂದರೆ ಇದೆ ಎಲ್ಲ ಡಿಟೇಲ್ ಪ್ರತಿ ವೀಕ್ಲಿ ಕೊಡ್ಬೇಕು. ಪ್ರತಿ ಮಂಡೆ ಕೊಡು. ಕೊಡ್ತೀನಿ ಸರ್. ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ಹೇಳಿ ಒಂದು ರೈತರು ಕೊಟ್ಟೇ ಇಲ್ಲ ಸರ್. ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀವಿ ಸರ್. ಕೊಡ್ತೀನಿ ಸರ್. ಗೃಹಜ್ಯೋತಿ ಸರ್. ಗೃಹಜ್ಯೋತಿ ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಆಗಿದ್ದು ಸರ್. ಒಂದು ಹೆಚ್ಚುವರಿ 2 ಟಿ ಸ್ಯಾಂಕ್ಷನ್ ಮಾಡ್ಕೊಂಡಿವಿ ಸರ್. ಎರಡನೇದು ಸರ್, ಮುಧೋಳ ನಗರದ ಆಶ್ರಯ ಪ್ಲಾಟ್ನಲ್ಲಿ 63 TC ವೈರ್ ಬಗ್ಗೆ ಮಾಡಕ್ಕೆ ಸ್ಯಾಂಕ್ಷನ್ ತೊಗೊಂಡಿವಿ ಸರ್. ಆಶ್ರಯ ಪ್ಲಾಟ್ ಅಂದರೆ ತಂತಿ ಹಳೆ ವೈರ್ ತಗತ್ತಂತೂ ಹೊಸ ತಂತಿ ಹಾಕ್ಬೋದು ಸರ್. ಅದೇನು ಲಾಭ? ಯಾಕೆ ಹಾಕೋದಿಲ್ಲ ಸರ್? ಅದರಿಂದ ಏಜೋಡ್ ಇದೆ ಸರ್. ನಾವು ನಮ್ಗೆ ಅದನ್ನೆಲ್ಲದನ್ನು ಮಾಡೋದ್ರಾಗ ಮಾಡ್ತಿರಲಿಲ್ಲ. SCP TSP ಹಣ ಅದಕ್ಕೆ ಖರ್ಚು ಮಾಡೋದು ಸರ್. ಆ ಕಮ್ಯುನಿಟಿಯಲ್ಲಿ ಕನೆಕ್ಟರ್ ವೀಕ್ ಇರೋದ್ರಿಂದ ಸರ್ ಏನಾದ್ರೂ ಕನೆಕ್ಟರ್ ಕಟ್ ಆಗಿ ಎಕ್ಸಿಡೆಂಟ್ ಆಗೋ ಚಾನ್ಸ್ ಇದೆ ಸರ್. ಅದು ಹಜಾರ್ಸ್ ಲೊಕೇಶನ್ಸ್ ಅವಾಯ್ಡ್ ಮಾಡಿಸೋದಕ್ಕೆ ಅಂದರೆ ಯಾರೇ ರೆಗ್ಯುಲರ್ ಮಾಡೋದ್ರಲ್ಲೇ ಅದನ್ನು ಮಾಡ್ಬೋದು. ಇದನ್ನೇ SCP TSP ಹಣ ಅದಕ್ಕೆ ಖರ್ಚು ಮಾಡ್ತೀರಿ ಅಂದರೆ ಆ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಅಲ್ಲಿ ಇದು ಮಾಡ್ಕೊಂಡು ಸರ್ ಆ ಏರಿಯಾದಲ್ಲಿ. ಇಲ್ಲ, ನಿಮ್ಮ ತಂತಿ ನೀನು ಕರೆಂಟ್ ಕೊಡಬೇಕಾಗುತ್ತೆ. SCP TSP ಆ ಓಣೆಗಿನ ತಂತಿ ಬುದ್ಧಾನ ಮಾಡೋಕ್ಕೆ ಅದಕ್ಕೆ ಖರ್ಚು ಮಾಡೋದು. ಒಂದು ಫೇಸ್ ಕನ್ವರ್ಷನ್ಸು ಆ ವರ್ಕ್ ಬಂದಿತ್ತು. ನಿನಗೆ ಯಾವ್ಯಾವ SCP TSP ಖರ್ಚು ಮಾಡೋಕ್ಕೆ ಏನೇನು ಪ್ರಯೋಜನ ಅಂತ ಹೇಳಿ ಸರ್. ಒಂದು ಎಡಿಷನ್ ಟ್ರಾನ್ಸ್ಫಾರ್ಮರ್ಸ್ ಪ್ರಯೋಜನ ಮಾಡ್ಕೊತೀವಿ ಸರ್. ಒಂದು ಎಕ್ಸ್ಟೆನ್ಷನ್ ಬೆಟ್ ಲೈನ್ ಸರ್. ಮನೆಗಳು ಆದಮೇಲೆ ಮತ್ತೆ 4 ಮನೆ 5 ಮನೆ ಆದ ಸರ್ 1 ಕಂಬ 2 ಕಂಬ ಲೈನ್ ಎಕ್ಸ್ಟೆನ್ಷನ್ ಮಾಡ್ಕೊತೀವಿ ಸರ್. ಒಂದು ಫೇಸ್ ಕನ್ವರ್ಷನ್ ಸರ್. ಬೀದಿ ದೀಪ ಸೋಲಾಗಿ 2 ವಾರ ಇರ್ತದೆ, 3 ವಾರ ಮಾಡ್ಕೊತೀವಿ ಸರ್. 3 ವಾರ ಇದ್ದಲ್ಲೇ 5 ವಾರ ಮಾಡ್ಕೊತೀವಿ ಸರ್. ಫೇಸ್ ಕನ್ವರ್ಷನ್ ಸರ್. 3ನೇ ವಾರ ನಾನು ಹೇಳ್ತದೆ SCP TSPಗೆ ಖರ್ಚು ಮಾಡೋಕ್ಕೆ ಏನೇನು ಪ್ರಯೋಜನ ಇದೆ, ಎದೆದಕ್ಕೆ ಮಾಡ್ಬೋದು, ಯಾವ್ಯಾವ ವರ್ಕ್ ತಗೋಬೋದು SCP TSP ಒಳಗೆ ಸರ್. ಇದು ನಾವು ಎಡಿಷನ್ ಟ್ರಾನ್ಸ್ಫಾರ್ಮರ್ಸ್ ವರ್ಕ್ ತೊಗೊಂಡಿವಿ ಸರ್. ಎಲೆಕ್ಟ್ರಿಫಿಕೇಶನ್ ಸರ್.